ಮಾರ್ನಿಂಗ್ ಎಲ್ರಿಗೂ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ? ಎಲ್ರು ಚೆನ್ನಾಗಿರ್ಲಿ ಅಂತ ನಾನು ದೇವ್ರಲ್ಲಿ ಕೇಳ್ಕೊತೀನಿ. ಎಸ್, ಇವತ್ತು ಬೆಳಗ್ಗೆ 4 o'clockಗೆ ನನ್ನ ಮಗ ಎದ್ಬಿಟ್ಟ. 4 o'clockಗೆ ನಾವು ಎದ್ಬಿಟ್ವಿ. ಬಿಕಾಸ್ ಅವ್ನ್ ಮಲ್ಗಕ್ ಬಿಟ್ಟಿರ್ಲಿಲ್ಲ. ಅಂಡ್ ನಾವು ಬೇಗ ಕೆಲಸ ಮುಗಿಸ್ಕೊಂಬೋಣ, ಸೊ ದಟ್ ನಮಗ್ ಟೈಮ್ ಸಿಗುತ್ತೆ ಬೇರೆ ಏನಾದ್ರು ಕೆಲಸ ಮಾಡಕ್ಕೆ ಅಂತ. ಡೈಲಿ ನಾವು ಲೇಟ್ ಆಗಿ ಎದ್ದೇಳ್ತಾ ಇದೀವಿ. ಒಂದ್ 9-9:30 ಆ ತರ ಎದ್ದೇಳ್ತಾ ಇದೀವಿ. ಬಿಕಾಸ್ ನಮ್ಗೆ ರಾತ್ರಿ ತುಂಬಾ ಲೇಟ್ ಆಗಿ ನಿದ್ದೆ ಮಾಡಿ ಬೆಳಗ್ಗೆ ತುಂಬಾ ಲೇಟ್ ಆಗಿ ಎದ್ದೇಳ್ತಾ ಇದ್ವಿ. ಹಂಗಾಗಿ ತುಂಬಾ ಬ್ಯಾಡ್ ಹ್ಯಾಬಿಟ್ ಅಂತ ಅನಿಸ್ತು. ಸೊ ನಮ್ಗೆ ಸೆಲ್ಫ್ ರಿಯಲೈಸೇಷನ್ ಆಗಿ ನಾವು ಬೇಗ ಎದ್ದೇಳ್ಬೇಕು ಅಂತ ನನ್ ಮಗನೇ ಇವತ್ತು ಒಂದು ದಾರಿ ಮಾಡ್ಕೊಟ್ಟಿದ್ದಾನೆ. ಅವ್ನ್ ಮಲ್ಕೊಂಡಿದ್ರೆ ನಾವು ಮಲ್ಕೊಂಡ್ ಬಿಡ್ತೀವಿ. ಸೊ ಅವ್ನು ಎದ್ದಿದಾನಲ್ವಾ, ಸೊ ಅವನನ್ನ ಒಬ್ರು ನೋಡ್ಕೊತಾ ಇದ್ರೆ ನಾವು ಮನೆ ಕೆಲಸ ಮಾಡ್ಕೋಬಹುದು ಅಂದ್ಬಿಟ್ಟು ನಾವು ಎಲ್ಲ ಕೆಲಸ ಮುಗಿಸ್ಕೊಂಡ್ವಿ. ಸೊ 5 ಗಂಟೆ 5:15 6 ಗಂಟೆಗೆಲ್ಲ ನಮ್ ಕೆಲಸ ಆಗೋಗಿತ್ತು. ಪೂಜೆ ಆಗಿರ್ಲಿಲ್ಲ. ಬಿಕಾಸ್ ಸೋಲಾರ್ ಬಿಸಿ ಇರ್ಲಿಲ್ಲ, ಬಿಸಿನೀರ್ ಬರ್ತಾ ಇರ್ಲಿಲ್ಲ. ನಿಧಾನಕ್ಕೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋಣ ಅಂತ ಅನ್ಕೊಂಡ್ವಿ. ಬಟ್ ಆಮೇಲೆ ಯಾಕೋ ಮನ್ಸು ಮಾಡಿರ್ಲಿಲ್ಲ. ಹೀಟರ್ ಆನ್ ಮಾಡ್ಕೊಂಡು ಸ್ನಾನ ಮಾಡಿ ಪೂಜೆನ ಮುಗಿಸ್ಕೊಂಡ್ವಿ. ಅಷ್ಟರಲ್ಲಿ ಬರ್ತಿಗೆ ಒಂದು ಮೆಸೇಜ್ ಬಂತು, ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರೋ ಅನ್ಸಕ್ಸಸ್ಫುಲ್ ಅಂತ ಬಂತು. ಯಾಕೆ ಅಂತಂದ್ರೆ ಏನೋ ಅವರು ಅಪ್ಲೋಡ್ ಮಾಡ್ಬೇಕಾದ್ರೆ ರಾಂಗ್ ಮಾಡಿದಾರಂತೆ. ಬಟ್ ನಂದು ಸರಿಯಾಗಿದೆ, ನಂದು ಅಪ್ಡೇಟ್ ಆಗಿದೆ ಆಲ್ರೆಡಿ. ಅಪ್ಡೇಟೆಡ್ ಅಂತ ಬಂತು, ಸಕ್ಸಸ್ಫುಲಿ ಅಪ್ಡೇಟೆಡ್ ಅಂತ ಬಂತು. ಬರತ್ತದು ನಾಟ್ ಸಕ್ಸಸ್ಫುಲ್ ಅಂತ ಬಂತು. ಸೊ ಅಗೈನ್ ನಾವು ಅವ್ರ ಹತ್ರ ಹೋಗಿ ಅಪ್ಲೈ ಮಾಡಿಸ್ತಾ ಇದೀವಿ. ಈಗ ಅದಕ್ಕೇನೆ ಬೇಗನೆ, ಇನ್ನು ಟಿಫನ್ ಕೂಡ ಮಾಡಿಲ್ಲ, ಬೇಗ ಅಪ್ಲೈ ಮಾಡಿಸ್ಬಿಡೋಣ, ಅದನ್ನ ಕೆಲಸ ಮುಗಿಸೋಣ ಅಂತ ಇವಾಗ ಆಧಾರ್ ಕಾರ್ಡ್ ಸೇವಾ ಸೆಂಟರ್ಗೆ ಹೋಗ್ತಾ ಇದೀವಿ. ನಮಗ್ ಬೇಗ ಬನ್ನಿ ಅಂತ ಕರ್ಸ್ಬಿಟ್ಟು ಇವ್ರು ಇನ್ನೂ 1 ಗಂಟೆ ಮಾಡ್ತಾವ್ರೆ ಗೈಸ್. ನಾವು ಅವಾಗಲಿಂದ ವೆಯ್ಟ್ ಮಾಡ್ತಾನೆ ಇದ್ದೀವಿ. ಚೆನ್ನಾಯ್ತಲ್ಲ. ಓನಾ ಪಾಪುಗೆ ಅಜ್ಜು ಬಂದ್ಬಿಟ್ಟೈತೆ. ಅಜ್ಜು ಬಂದ್ಬಿಟ್ಟೈತಾ? ಏನಪ್ಪ ಹೇಳ್ಬಿಡಂಗೆ ಕೆಲಸ ಆಯ್ತು ನಮ್ದು, ಅದ್ರದ್ದು ಇಬ್ಬರದ್ದು. ಇಲ್ಲಿ ಅಣ್ಣ ಸಿಕ್ಕವನೆ ಆಟ ಆಡಕ್ಕೆ. ಗೈಸ್, ಆಧಾರ್ ಕಾರ್ಡಿಂದ ಬಂದ್ವಿ ನಾವು. ಆಕ್ಚುಲಿ ಅವು ಏನು ಮಿಸ್ಟೇಕ್ ಅಂದರೆ ಇನ್ನೂ ಮತ್ತೆ ಮಿಸ್ಟೇಕ್ ಆಗೋಗಿದೆ ಆಧಾರ್ ಕಾರ್ಡಲ್ಲಿ. ಅಡ್ರೆಸ್ಸು ಆಚೆ ಈಚೆ ಮಾಡ್ಬಿಟ್ಟಾಳೆ. ಕ್ರಾಸು ಮತ್ತು ಮನೆ ಹೆಸರು ಎಲ್ಲ ಮೇಲೆ ಕೆಳಗೆ ಆಗೋಗೈತೆ. ಅದೇನು ಮತ್ತೆ ರಿಜೆಕ್ಟ್ ಆಗುತ್ತೋ ಏನೋ ಗೊತ್ತಿಲ್ಲ. ಏನೋ ಆಗಲಿ ಬಿಡು ಅಂದ್ಬಿಟ್ಟು ನಾವು ಮನೆಗೆ ಬಂದ್ವಿ. ಆಮೇಲೆ ಏನು ಗೊತ್ತಾ, ನಾನು ನೆನ್ನೆ ಹಾಲು ಬರ್ತಿದೆ. ಇನ್ನು ಗೊತ್ತಾ, ನೆನ್ನೆ ನಾನು ಉಪವಾಸ ಇರಬೇಕು ಅಂತ ಅಂದ್ಕೊಂಡಿದ್ನ. ಬಟ್ ಹಸು ತಡೆಯೋಕ್ಕಾಗದೆ ಮಧ್ಯಾಹ್ನ ತಿನ್ಕೊಂಡ್ಬಿಟ್ಟೆ. ಅದಕ್ಕೆ ಇವತ್ತು ಕಂಟಿನ್ಯೂ ಮಾಡೋಣ ಅಂತ ಇವತ್ತು ಬೆಳಗ್ಗೆಯಿಂದ ಉಪವಾಸ ಇದ್ದೀನಿ, ಹಸ್ಕೊಂಡಿದ್ದೀನಿ. ಆಮೇಲೆ ಗೊತ್ತಾಯ್ತು ಇವತ್ತು ಏಕಾದಶಿ ಅಂತ. ಏಕಾದಶಿ ದಿನ ನಾನು ಉಪವಾಸ ಇದ್ದೀನಿ, ಆದರೆ ನನಗೆ ಫುಲ್ಲು ಹೊಟ್ಟೆ ಹಸಿತೈತೆ ಈಗ ಬೆಳಗ್ಗೆಯಿಂದ ಟೈಮ್ ಎಷ್ಟು ಗೊತ್ತಾ, 4 ಗಂಟೆ. ಬೆಳಗ್ಗೆಯಿಂದ ನಾನು 2 ಲೋಟ ನೀರು ಕುಡ್ದಿದ್ದೀನಿ. ಸೊ ಮಾರ್ನಿಂಗ್ ಬೆಳಗ್ಗೆ ನಾನು 4 ಗಂಟೆಗೆ ಎದ್ದಿರೋದು. ಈಗ 4 ಗಂಟೆ 12 hours ಉಪವಾಸ ಆಗಿದೆ. ಆ್ಯಂಡ್ ಲಾಸ್ಟ್ ನೈಟು ನಾನು ತುಂಬ ಲೇಟಾಗಿ ಊಟ ಮಾಡಿದ್ದು. ಸೊ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಆಲ್ಮೋಸ್ಟ್ 18 hours ಉಪವಾಸ ಇದ್ದೀನಿ ನಾನೀಗ. ಈಗ ನಾನು ಊಟ ಮಾಡ್ಲಾ ಬೇಡವಾ ಅಂತ ಯೋಚನೆ ಆಗ್ತಾಯಿದೆ, ಏನು ಮಾಡೋದು ಗೊತ್ತಾಗ್ತಿಲ್ಲ. ಪಾಪುಗೆ ಊಟ ಮಾಡಿಸ್ಬಿಡ್ತೀನಿ. ಅವ್ನು 4 ಗಂಟೆ ಆಯಿತು, ಅವ್ನು ಮಲ್ಕೊಂಡ್ಬಿಟ್ಟಿದ್ದೆ, ನಾನು ಮಲ್ಕೊಬಿಟ್ಟಿದ್ದೆ. ಸೊ ಅವನಿಗೆ ಈಗ ಊಟ ಮಾಡಿಸಿ ನೋಡ್ತೀನಿ ನಾನು ಏನು ಮಾಡಲಿ ಅಂತ. ಇವತ್ತು ಸ್ಯಾಟರ್ಡೆ ಅಲ್ವಾ, ಸೊ ಸ್ವಲ್ಪ ಹೊರಗಡೆ ತಿರ್ಗಾಡ್ಕೊಂಡು ಬರೋಣ ಅಂತ ಹೊರಗಡೆ ಬಂದಿದ್ದೀವಿ. ಬಟ್ ಇಲ್ಲಿ ಕರ್ಗ ಅದೇನೋ ಪ್ರೊಸೆಷನ್ ಅಂತ ಫುಲ್ಲು ಟ್ರಾಫಿಕ್ ಆಗ್ಬಿಟ್ಟೈತೆ ನಮ್ಮ ರೋಡಲ್ಲೇ. ಈಗ ಸ್ವಲ್ಪ ಫ್ರೀ ಆಯಿತು, ಇಷ್ಟೊಂದು ನಿಂತ್ಕೊಂಡಿದ್ದು. ಕಾರಿಂದನೇನಾ? ಗಾಯ್ಸ್ ನೋಡಿ, ವಿದ್ಯಾರಣ್ಯಪುರಂ ಹೆಂಗ್ ಡೆಕೋರೇಷನ್ ಮಾಡೋರೆ.
ಚಾಮುಂಡಿಪುರಂ ಇಂದನೂ ಡೆಕೋರೇಷನ್ ಇದೆ, ಸ್ಟ್ರೀಟ್ ಡೆಕೋರೇಷನ್. ನಮ್ಮ ಮೈಸೂರು ದಸರಾದಲ್ಲೂ ಈ ತರ ಹಾಕಿರ್ತಾರೆ, ಸೂಪರ್ ಆಗಿ ಕಾಣುತ್ತೆ. ಇವಾಗ್ಲೂ ಹಾಕ್ಯಾರ ನೋಡಿ, ಕರ್ಗ ಅಂತ ಹಾಕೋರೆ. ಫುಲ್ ಜಾತ್ರೆ ವೈಬ್ಸ್ ಅಲ್ಲ. ಎಲ್ಲ ಬಾತ್ ತಗೊಂಡೋಗ್ತಾರೆ, ದಿನ ಕೊಡ್ತಾವ್ರಿ ನಾವು ಬಾತು. ಪ್ರೊಸೆಷನ್ ಇವತ್ತೇನಾ ನೋಡು, ನಾಳೆಗೇನ್ರಿ? ಹೌದಾ, ಹೌದಲ್ಲ, ವಾರಾಹಿ ದೇವಿ. ಪ್ರೊಸೆಷನ್ ಇನ್ನು ಸ್ಟಾರ್ಟ್ ಆಗಿಲ್ಲ, ಇನ್ನೇನ್ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ. ನಾವು ಮಿಸ್ ಮಾಡ್ಕೊಂಡ್ವಲ್ಲ. ನಮ್ಮನೆ ಹತ್ರ ಬರಲ್ವಾ? ಮತ್ ನನಗ್ ಪ್ರೊಸೆಷನ್ ತೋರಿಸ್ತೀನಿ ಅಂದ್ರೆ ತೋರಿಸ್ತೀನಿ. ಯಾವಾಗ ಶುರು ಆಗ್ಲಿ? ಶುರು ಎಷ್ಟೊತ್ತಾಗುತ್ತೆ? ಶುರು ಆದ್ರೆ ಸೌಂಡ್ ಎಲ್ಲ ಬರುತ್ತಲ್ಲ. ಈಗ ನಾವೆಲ್ಲ ಹೋಗ್ತಿದೀವಿ? ಎಲ್ಲೂ ಇಲ್ಲ, ಪ್ರೊಸೆಷನ್ ನೋಡೋಣ. ಪ್ರೊಸೆಷನ್ ನೋಡಕ್ ಹಿಂಗ್ ಹೆಂಗ್ ಹೋಗ್ತಾ ಇದೀವಿ? ಸೌಂಡ್ ಆದಾಗ ಬರೋಣ ಈ ಕಡೆ. ಅದೇ ಗಂಟೆ ಕಾಯ್ತಾ ಇರೋದ ಇಲ್ಲೇ. ಕಾಲ್ ಬರ್ತಾಯ್ತಾ ಅಂತ ನನಗೆ. ಎಲ್ಲೂ ಹೋಗ್ತಿಲ್ಲ, ಸೀದಾ ಕರ್ಗ ನೋಡ್ಕೊಂಡು ನಮ್ಮ ಮನೆಗೆ ಹೋಗ್ತೀವಿ. ಯಾಕಂದ್ರೆ ಸೇಫ್ಟಿ ಗೇಟ್ ಬಂದಿದೆ, ಸೇಫ್ಟಿ ಗೇಟ್ ಅರೇಂಜ್ ಮಾಡೋಣ ಇವತ್ತು. ವಾಪಸ್ 3 ಸತಿ ಕಳ್ಸಿದ್ದು ಟಿಕೆಟ್ ನ. 3 ಸತಿ ಬಂದಿದ್ದು, 3 ಸತಿ ಹೋಗೈತೆ. ಸೇಫ್ಟಿ ಗೇಟ್ ಅದೇನು ಕರೆಕ್ಟ್ ಆಗಿ ಬಂದೈತೆ, ಅದೇನ್ ಕತೆ ನಾವು ನೋಡೇ ಇಲ್ಲ ನಾವು. ಇವಾಗ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. 3 ಸತಿ ಆಯ್ತಲ್ಲ, 3 ಸತಿ ಕಳ್ಸಿರೋದು ನಮ್ದು ತಪ್ಪಿದೆ. ನಾವು ಫಸ್ಟ್ ಅಳತೆ ತಗೊಂಡು ಆಮೇಲೆ ಆರ್ಡರ್ ಮಾಡ್ಬೇಕಾಗಿತ್ತು. ಬಟ್ ನಮ್ಮ ಹತ್ರ ಟೇಪ್ ಇಲ್ಲ ಅಂದ್ಬಿಟ್ಟು ಒಂದು ತುಂಡು, ಒಂದು ಮೋಟೋ, ಅದೇನೋ ಹೇಳ್ತಾರಲ್ಲ ಹಂಗೆ, ಒಂದು ಮೋಟೋ ಅಂತ. ಫಸ್ಟ್ ಟೈಮ್ ಆರ್ಡರ್ ಮಾಡಿದ್ದು ಇದಿರ್ಲಿಲ್ಲ, ಅದಕ್ಕೆ ವಿಡ್ತ್ ಸರಿ ಇರ್ಲಿಲ್ಲ. ಸೆಕೆಂಡ್ ಟೈಮ್ ಜಾಸ್ತಿ ವಿಡ್ತ್ ಆರ್ಡರ್ ಮಾಡಿದೆ. ನೆಕ್ಸ್ಟ್ ಟೈಮು ಒಂದು ಹೈಟು ಒಂದು ಕುಳ್ಳ ಆ ತರ ಮಾಡ್ಬಿಟ್ಟಿದ್ದೆ. ಈಗ ಯಾವ ತರ ಬಂದೈತೆ ನೋಡ್ಬೇಕಪ್ಪ. ಈ ಸತಿನೋದು ಸರಿಯಾಗಿ ಬಂದ್ರೆ ಸಾಕಾಗಿದೆ. 1 ತಿಂಗಳ ಮೇಲೆ ಆಗೋಯ್ತು. ತಿಂಗಳ ಮೇಲೆ ಆಯ್ತು, ಹೋಗುತ್ತೆ ಬರುತ್ತೆ. ಅದು ಇಷ್ಟೊತ್ತ ಮೇಲೆ ತಗೊಂಡ್ಬರೋದು, ತಗೊಂಡು ಹೋಗೋದು. ಕೇಳಿದ್ರೆ 10 to 9 ಸಾರ್ ಅಂತಾನೆ. ಯಾರು 9 ಗಂಟೆ ಇದ್ ಮಾಡ್ತಾರೆ ಮನೇಲಿ. ಅವ್ರದ್ದು ಏನಪ್ಪ ಕೆಲ್ಸದ ಅವತ್ತು. ಮುಂಚೆ ಎಲ್ಲ ಬೆಳಗ್ಗೆ ಹೊತ್ತು ಬರ್ತಿದ್ರು. ಪಟಾಕಿ ಹೊಡಿತಾವ್ರೆ ಗಾಯ್ಸ್, ಪಟಾಕಿ. ಬನ್ನಿ ಅಲ್ಲಿ ಹೋಗೋಣ. ಆ ಕಡೆ ಹೋಗೋದಾ? ಪಟಾಕಿ ಎದಕ್ಕಣ್ಣ ಪಾಪ. ನಾಳೆ ಅಂದ್ರು, ಬಟ್ ಇವತ್ತೇನೆ. ಸರಿ ಹೇಳಿಲ್ಲ ಯಾವತ್ತಂತ. ಅಲ್ಲಿ ಎಲ್ಲೋ ಜಾಗ ಮಾಡ್ಬಿಟ್ರು ಇವರು. ನಮ್ಗಿಂತ ಮುಂಚೆ ಬಂದ್ಬಿಟ್ಟಿದೀವಲ್ಲ ನಾವು. ನಾವು ಪ್ರೊಸೆಷನ್ ಹಿಂದೆ ಹೋಗೋದ ಈಗ? ಹೋಗೋಣ. ಹೋಗೋಣ ನಡೀರಿ. ಇನ್ನೇನು ಕೆಲಸ ಇಲ್ವಲ್ಲ ಇವತ್ತು, ನಾಳೆ ರಜಾ ಬೇರೆ. ಬಿರಿಯಾನಿ ಯಾರು ಮಾಡ್ತಾರೆ? ಬನ್ನಿ ಇಲ್ಲಿ ಫಸ್ಟ್ ಈಗ ಬಂದು ತೋರ್ಸೋಣ. ವೆಂಕಟೇಶ್ವರ ಸೂಪರ್.
ಚಾಮುಂಡಿಪುರಂ ಸರ್ಕಲ್ಗೆ ಹೋಗ್ಬಿಡೋಣ, ಅಲ್ಲೆಲ್ಲ ನೀಟಾಗಿ ಕಾಣ್ತದೆ. ಹೌದಾ, ಸರಿ ನಡೀರಿ. ಮತ್ತೆ ಅಲ್ಲೇ ಹೋಗೋಣ, ನಡೀರಿ. ಅಲ್ಲೇ ಹೋಗ್ಬಿಡೋಣ. ಹಾಂ, ಅಲ್ಲೋ ಫಸ್ಟೇ ಹೆಸರು ಮಾಡ್ಕೊಂಡ್ಬಿಡೋಣ ಅಂತ. ಗೈಸ್ ಇವಾಗ ಇಲ್ಲ ನೋಡೋಣ ಗೈಸ್, ಇವಾಗ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ನೀವು ಕೊನೆವರೆಗೂ ನೋಡಿ ಇಷ್ಟ ಆಯಿತು ಅಂತಂದರೆ ನಾನಂತೂ ಈಗ ಫುಲ್ ಜಾತ್ರೆ ನೋಡ್ಕೊಂಡು ಹೋಗೋದು. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಕಾಮೆಂಟ್ಸ್ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ